ಎಲ್ಲರಿಗೂ ನಮಸ್ಕಾರ. ಗೀತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಆಲೂಗಡ್ಡೆ ಹಪ್ಪಳ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆಲೂಗಡ್ಡೆ ತಗೊಂಡಿನಿ, ಇವನ್ನ ತೊಳೆಕಾಗ್ತದೀನಿ. ನೀರು ಹಾಕಿ ಕ್ಲೀನಾಗಿ ತೊಳ್ಕೊತೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿಡ್ತೀನಿ. 3 ವಿಸಿಲ್ ಕೂಗಿಸ್ತೀನಿ. ಬೆಂದಿದೆ ಅಂತ ನೋಡೋಣ. ಚೆನ್ನಾಗಿ ಬೆಂದಿದವು. ನೀರು ಬಸ್ತು ಸಿಪ್ಪೆ ತಕ್ಕಂತೀನಿ. ಬೆಂದಿರೋಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀಟಾಗಿ ಒಂದೊಂದೇ ಸ್ಮ್ಯಾಶ್ ಮಾಡ್ತೀನಿ. ಒಂದು ಗಂಟಿಲ್ದಂಗೆ ಚೆನ್ನಾಗಿ ಬೆಂದಿದವು, ಹಂಗಾಗಿ ಗಂಟು ಉಳಿಯಲ್ಲ. ಹಿಂಗೆ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ನುಣ್ಣಗೆ ಒಂದು ಗಂಟೆ ಇಲ್ದಂಗೆ ಸ್ಮ್ಯಾಶ್ ಮಾಡ್ಕೊಂಡದೀನಿ. ಎರಡು ಸ್ಪೂನ್ ಜೀರಿಗೆ ಹಾಕ್ಯಂತೀನಿ. ಹಸಿಮೆಣ್ಸಿಕಾಯಿ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. 2 ಸ್ಪೂನ್ ಹಾಕ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 2 ಸ್ಪೂನ್ ಕರಿ ಎಳ್ಳು ಹಾಕ್ತಿದ್ದೀನಿ. ಬಿಳಿದು ಹಾಕ್ಬೋದು. ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ 2 ಹಾಕ್ತಿದ್ದೀನಿ. ಉಪ್ಪು ಆಲೂಗಡ್ಡೆ ಬೇಯಿಸೋಕರ ಹಾಕಿದ್ದೆ, ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಹಾಕಿ. ಅರ್ಧ ಸ್ಪೂನ್ ಹಪ್ಪಳ ಖಾರ ಹಾಕ್ತಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ತೀನಿ. ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಒಂದೊಂದಾಗಿ ಒತ್ತುತ್ತೀನಿ. ಕವರ್ಗೆ ಎಣ್ಣೆ ಸವರ್ಕೊಂಡು ಒಂದು ಪ್ಲೇಟ್ ತಗೊಂಡನಿ. ಪ್ಲೇಟ್ ಮೇಲಿಟ್ಟು ಈ ಥರ ಭಾರ ಇಟ್ಟರೆ ಚೆನ್ನಾಗಿ ಅಗಲ ಆಗ್ತವೆ. ನೋಡಿದ್ರಲ್ಲ, ಈ ಥರ ಎಲ್ಲ ಹಪ್ಪಳ ಬಿಸಿಲಿಗೆ ಹಾಕಿದ್ದೀನಿ. 2 ದಿನ ಒಣಗಲಿ. 2 ದಿನ ಒಣಗಿಸಿ ಹಪ್ಪಳನ ತಗೊಂಬಂದಿದ್ದೀನಿ. ಚೆನ್ನಾಗಿ ಒಣಗಿದವು. ಎಣ್ಣೆ ಕಾದಿದೆ. ಹಪ್ಪಳ ಹಾಕ್ತೀನಿ. ಆಲೂಗಡ್ಡೆ ಚಿಪ್ಸ್ ಥರ ವಾಸನೆ ಬರ್ತದವು. ಘಮ ಘಮ ಅಂತ ವಾಸನೆ ಬರ್ತೈತಿ. ಹಪ್ಪಳ ಕರಿತೀನಿ. ಕರೆದ ತಕ್ಷಣ ಸ್ವಲ್ಪ ಮೆತ್ತಗಿರ್ತವೆ. ಆಮೇಲೆ ಒಂದು 5 ನಿಮಿಷ ಬಿಟ್ಟ ತಕ್ಷಣ ತಗೊಂಡು ನೋಡಿದರೆ ಗರಿ ಗರಿ ಆಗಿರ್ತವೆ. ಆಲೂಗಡ್ಡೆ ಚಿಪ್ಸ್ ಥರನೇ ಇದಾವೆ. ಟೇಸ್ಟೂ ಹಂಗೆ ಇದಾವೆ ನೋಡಿ. ಚೆನ್ನಾಗಿ ಮುರಿದು ಗರಿ ಗರಿ ಆಗಿದ್ದಾವೆ. ಎಲ್ಲ ಚಿಪ್ಸ್ ಥರನೇ ಇದಾವೆ. ಭಾಳ ಟೇಸ್ಟಾಗಿದ್ದಾವೆ. ಮಾಡಿ ನೋಡಿ ನೀವು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.